ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಫಾರ್ಮಾಲಿಟೀಸ್ ಮಾಡ್ತಾವ್ರೆ, ಫುಲ್ ನಾಚ್ಕೊಂತವ್ರೆ. ನೋವಾಗೈತೆ ನಿಂಗೆ ರಕ್ಷಿ? ಎಲ್ಲೋಗಿದ್ದೆ ನೀನು? ಹೆಣ್ಮಕ್ಳಿರೋ ಕಡೆ ಜೀವವಿನೇ ಇಲ್ವಾ? ನಾವು ಬದುಕ್ತಾ ಇರೋ ಜೀವನ ಎಷ್ಟೋ ಜನರ ಕನಸು. ಇದ್ಯಾವುದೋ ಒಳ್ಳೆ ಫಸ್ಟ್ ನೈಟಿಗೆ ರೆಡಿ ಮಾಡ್ದಂಗೆ ರೆಡಿ ಮಾಡ. ಮನೆಯವ್ರ ಜೊತೆ ಕರ್ಲೆ ಆಟ, ಆಚೆಯವ್ರ ಜೊತೆ ಚಂಡಾಟ. ಇವಾಗ ಸಾಗರ್ ತಿನ್ಸ್ತಾರೆ ಅಂತ ಕಾಯ್ತಾ ಇರ್ತಾರೆ, ಆದ್ರೆ ಸಾಗರ್ ತಿನ್ಸಲ್ಲ, ಅವ್ರ ಅಮ್ಮಂಗೆ ತಿನ್ಸ್ಬಿಡ್ತಾರೆ. ಅವಾಗಾದ್ರೆ ಮನೇಲಿ ಕುತ್ಕೊಂಡು ನಮ್ಮ ಅಪ್ಪ ಕುಡಿಯೋರು, ಮನೆಯವ್ರ ಪಕ್ಕ ಕುತ್ಕೊಂಡು ನಾವು ಕುಡಿತಾ ಇದ್ವಿ. ಆದರೂ ನಮ್ಮ ಅಮ್ಮನ ಥರ ಅಮ್ಮ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿರೋದು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ರಾಮನಗರದಿಂದ. ಸೊ ನಿನ್ನೆ ರಾತ್ರಿ ರಾಮನಗರಕ್ಕೆ ಬಂದಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ನಮ್ಮ ತಂಗಿ ಮತ್ತು ವಿಸ್ಕಿ ರಾಕ್ಸಿ ಎಲ್ಲರನ್ನೂ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತೇಳಿ ನಿನ್ನೆ ರಾತ್ರಿ ರಾಮನಗರಕ್ಕೆ ಬಂದೆ. ರಾಮನಗರಕ್ಕೆ ಬಂದಿದ್ದ ತಕ್ಷಣ ನಮ್ಮ ವಿಸ್ಕಿ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ಹೋಗಾಕ್ತೀನಿ, ನೋಡ್ಕೊಂಬನ್ನಿ. ಯಾರಿದು? ಯಾರು ಓ, ಅದು ಕುಂಟ್ಕೊಂಬತ್ತೈತೆ. ಬರ್ರ ಫಸ್ಟ್ ನಿನ್ನ ಮಾತಾಡ್ಸಿ. ಓನಮ್ಮ ಎಲ್ಲೋಗಿದ್ದೆ ನೀನು? ಇಲ್ಲಿ ರಾಕ್ಷಿ ಇಲ್ಲಿ ರಾಕ್ಸಿ. ಓನ್ ರಾಕ್ಷಿ, ಓನಮ್ಮ. ಹುಷಾರಿಲ್ವಾ ನಿಂಗೆ? ಕಾಲು ಏಟಾಗೈತಾ? ನೋವಾಗೈತಾ ನಿಂಗೆ ರಾಕ್ಷಿ? ಏನು ಅಲ್ಸನ್ ತಿಂತ ಇದೆಯಾ? ಓಹೋ ಸರಿ ಬಿಡು. ಮನೆಗೆ ಬಂದಿದ್ದ ತಕ್ಷಣ ಮುದ್ದೆ ಚಿಕನ್ ಸಾರು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ಅನ್ಕೊಡಿ. ಇವನ್ ರಿಯಾಕ್ಷನ್ ನೋಡಿದ್ರಲ್ಲ ಗೈಸ್ ಯಾವ ತರ ಇತ್ತು ಅಂತ ಹೇಳಿ. ಸೊ ಇವಾಗ ನಮ್ಮ ಅಮ್ಮನ, ನಮ್ಮ ತಂಗಿನ ಮತ್ತೆ ಇವನ್ನ ರಾಕ್ಸಿನೂ ಪಿಕ್ ಮಾಡ್ಕೊಂಡು ಫಸ್ಟ್ ಟೈಮ್ ರಾಕ್ಸಿನ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇರೋದು. ಸೊ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಒಂದೆರಡು ದಿನ ಅಲ್ಲೇ ಇದ್ದು, ಇವತ್ತು ವಿಶ್ಕುಮಗೊಂದು ಬರ್ತಡೆ, ಇವತ್ತು ಇವ್ನ ಬರ್ತಡೇ ಆಗಿರೋದ್ರಿಂದ ಒಂದು ಸ್ಪಾ ಮಾಡಿಸ್ಬೇಕಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫುಲ್ಲು ನಾಟ್ ಜಲ ಆಗ್ಬಿಟ್ಟಿದೆ, ಹೆಂಗಾಗಿದೆ ನೋಡಿ ಬೀದಿನೇ ಆದಂಗೆ. ಸೊ ಇವತ್ತು ಅವನ್ನ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಭಾವನ ಅಂತ ಇದ್ದಾರೆ. ಸೊ ಅವರು ತುಂಬ ದಿನದಿಂದ ವಿಸ್ಕಿನ್ ಕರ್ಕೊಬನ್ನಿ, ನಾನು ಅವ್ನಿಗೊಂದ್ಸರಿ ಗ್ರೂಮಿಂಗ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ನಾನು 2 ತಿಂಗಳು 3 ತಿಂಗಳು ಇವ್ನು ಇಲ್ಲೇ ಬಿಟ್ಬಿಟ್ಟಿದ್ದೆ, ಕರ್ಕೊಂಡೇ ಹೋಗಿರಲಿಲ್ಲ. ಸೊ ಖಂಡಿತವಾಗ್ಲೂ ಕರ್ಕೊಂಬರ್ತೀನಿ ಅಂತ ಹೇಳಿ ಇವತ್ತು ಅವರ ಒಂದು ಸಲೂನ್ಗೆ, ಅವರ ಒಂದು ಸ್ಪಾಗೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವನು ಕರ್ಕೊಂಡು ಹೋಗ್ತಾ ಇದ್ದೀನಿ, ರಾಕ್ಸಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎರಡನ್ನೂ ಕರ್ಕೊಂಡೋಗಿ ಇವತ್ತು ಕಂಪ್ಲೀಟ್ಲಿ ವಿಸ್ಕಿ ಆ್ಯಂಡ್ ರಾಕ್ಸಿ ಡೇ. ಅದಾದ್ಮೇಲೆ ಇನ್ನೂ ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಗೈಸ್. ಏನಂತ ಹೇಳಿದ್ರೆ ನಮ್ಮೊಂದು ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅಲ್ಲವರು ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಸೊ ಅವ್ರಿಗೊಂದು ಗಿಫ್ಟು, ಆಮೇಲೆ ಒಂದು ಪಾರ್ಟಿ, ನಮ್ಮ ಬಾಯ್ಸ್ ಎಲ್ಲ ಕರೆದು ಸರ್ಪ್ರೈಸ್ ಮಾಡೋದು ಎಲ್ಲನೂ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ದೀನಿ ಅಷ್ಟೇ. ಸೊ ಬರ್ತಡೇ ಅಂತ ಏನೂ ಹೇಳಿಲ್ಲ, ಒಂದು ಡಿನ್ನರ್ಗೆ ಹೋಗೋಣ ನೈಟು ಅಂತ ಹೇಳಿ ಅಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫುಲ್ ಡೆಕೋರೇಷನ್ ಎಲ್ಲ ಮಾಡಿಸಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತಾ ಗೊತ್ತಿಲ್ಲ, ಇನ್ನೂ ಪ್ಲ್ಯಾನಿಂಗ್ ನಡೀತಾ ಇದೆ. ಎಲ್ಲ ಆಗ್ತಾ ಇರೋದೇ ಇವತ್ತು. ಆದರೆ ಯಾವಾಗಲೂ ನಾನು ಲಾಸ್ಟ್ ಕುದುರೆ ಮೇಲೆ ಬಂದಂಗೆ ಲಾಸ್ಟ್ ಮೂಮೆಂಟಲ್ಲೇ ಪ್ಲ್ಯಾನ್ ಮಾಡೋದು. ಇವಾಗ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನಾಗುತ್ತೋ ಅಂತೇಳಿ. ಸೊ ಇವಾಗ ಫಸ್ಟ್ ಅವ್ರನ್ನ ಪಿಕ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗೋಣ ಬನ್ನಿ. ನೋಡಿ ರಾಕ್ಸಿನೂ ಹಿಡ್ಕೊಂಡು ಕಾಯ್ಕೊಂಡು ನಿಂತವ್ರೆ ನಮ್ಮಮ್ಮ. ರಾಕ್ಸಿ ಕಾರ್ ಹತ್ತಿದ್ರೆ ಪಾಪ ಅದು ಹುಷಾರಿಲ್ಲ. 10 ವರ್ಷ ಗೈಸ್ ನಮ್ಮ ರಾಕ್ಸಿಗೆ. ನೋಡಿ ಹೆಂಗಿದೆ ಇವಾಗ, ಅದು ಹೆಂಗೆ ಕುತ್ಕೋದು ಕಾರಲ್ಲಿ. ಏನು ಕತೆನ, ಏನು ಗಲೀಜಾಯ್ತದೆ ಅಂತನಾ ಹಂಗೆ. ಹತ್ತಮ್ಮ ಹತ್ತು ಬಾ. ಏಯ್ ಜಾಗ ಬಿಡ, ಹತ್ತು ಸೀಟ್ ಮೇಲೆ ಹತ್ತು. ಏಯ್ ಮುಚ್ಚ ಬಾಯ್. ಇದಕ್ಕೊಂಥರ ಹೊಟ್ಟೆ ಕಿಚ್ಚು ಗೈಸ್. ಜಲ್ ಸುರಿಸ್ಬೇಡ ಅಂದ್ರೆ ಸುರ್ಸಲ್ಲ ಅದು. ನೋಡಿ ಹೆಂಗೆ ಕೂತದೆ ದೇವ್ರು ಕೂತಂಗೆ. ಸರಿ ಆಯ್ತು ಸುರ್ಸಲ್ಲ ಅನ್ಬಿಡಪ್ಪ. ಯಾರಿಗೆ ಬಾಯ್ ಮಾಡ್ತಾರದು? ನೀನು ಚಿಪ್ಸ್ ಕೊಟ್ಟೇನೆ ಪಾಪ, ನಿಕ್ಕೋತಾಯ್ತಲ್ಲೇ. ಹೌದಾ, ಒಂದು ಕಿತ್ ಕೊಡ್ಬೇಕು ತಾನೆ. ಬಾಯ್ಲಿ ಕೊಡ ನಂಗೆ. ನನ್ನ ಕೈ ತೊಳ್ಕೊಂಡು ತಿನ್ಬೇಕು ತಾನೆ. ಬಾಯ್ಲಿ. ಏನ್ ನಿನ್ನ ಹೆಸರು? ಸೂರ್ಯ. ಓ ಓಕೆ, ತಗೋ ಕೈ ತೊಳ್ಕೊಂಡು ತಿನ್ಬೇಕು. ಓಕೆನಾ? ಹೌದಾ? ಪಾಪ ನೋಡಿ ಗೈಸ್, ನಾವು ಬದುಕ್ತಾ ಇರೋ ಜೀವನ ಎಷ್ಟೋ ಜನರ ಕನಸು ಅಲ್ಲ. ಎಷ್ಟೊಂದು ಜನ ಹೆಂಗ್ ಪ್ಯಾಂಪರ್ ಮಾಡಿ ಸಾಕಿರ್ತಾರೆ ಗೊತ್ತಾ. ಬಾಯ್. ಮಣ್ಣು ಮುಟ್ಬಿಟ್ರೆ, ಮಣ್ಣು ಹೋಗ್ಬಿಟ್ರೆ ಗಲೀಜಾಗ್ಬಿಡ್ತವೆ ಅಂತ ಇರ್ತವೆ. ಅವೆಲ್ಲ ನಾಟಿ ತಳಿ ಅವೆಲ್ಲ. ಯಾವುದು ಜಾಸ್ತಿ ಸೂಕ್ಷ್ಮೆಯಿಂದ ಸಾಕ್ತೀವೋ ಅದಕ್ಕೆ ಜಾಸ್ತಿ ಬೇಗ ಕಾಯಿಲೆ ಬರೋದು. ಏನಂತೀಯಮ್ಮ?
ಓಕೆ ಗೈಸ್ ಬನ್ನಿ ಹೋಗೋಣ ಬೆಂಗಳೂರು ಕಡೆಗೆ. ನೋಡಿ ಗೈಸ್ ನಮ್ಮ ಲೇಔಟಲ್ಲಿ ಇದೆ ದೊಡ್ಡ ಮನೆ ಅನ್ಸ್ತದೆ. ಇದೆ ತಾನೇ? ಹಂಗೂ ಆಸೆ ಕಟ್ಟಬೇಕಂತ ಒಂದೊಂದು ದಿವಸ ನೋಡ್ಕೊಂಡಿದ್ದೀನಿ. ಸೀಟ್ ಬೆಲ್ಟ್ ಹಾಕಮ್ಮ. ಹಾಂ ನಮ್ಮಮ್ಮ ಚೂರು ಆಯ್ತು ಇವಾಗ. ಇದೀಗ ಬಂದ ಸುದ್ದಿ ವಾರ್ತಾ ಪ್ರಸಾರ ಏನಂತ ಹೇಳಿದ್ರೆ ಮುಖ್ಯಾಂಶಗಳು ಅಂದ್ಬಿಟ್ಟು ಇವಾಗ ನ್ಯೂಸ್ ಹೆಡ್ಲೈನ್ಸ್ಗಳು ಓದ್ತಾರೆ. ಇವತ್ತಿನ ಹೆಡ್ಲೈನ್ಸ್ ಏನೇನಿರುತ್ತೆ ಏನೇನು ಅಂತ. ಆಮೇಲೆ ಮಿಕ್ಕಿದ ಕಥೆಗಳು ಸ್ಟೋರಿ ಟೆಲ್ಲಿಂಗ್ ಎಲ್ಲ ಮಾಡ್ತಾರೆ. ಇನ್ನು ಬೆಂಗಳೂರಿಗೆ ಹೋಗೋ ಗಂಟನೂ ಇದೇ ಸ್ಟೋರಿ ಟೆಲ್ಲಿಂಗ್. ನೋಡಿ 1 hour later. ಓಕೆ ಗೈಸ್ ಫೈನಲಿ ಲೊಕೇಶನ್ಗೆ ಬಂದು ರೀಚ್ ಆದ್ವಿ. ಸೊ ಕರ್ಲಿ ಕಟ್ಸ್ ಅಂತ ಗೈಸ್ ನೋಡಿ 1 2 ಎರಡನ್ನೂ ತೊಗೊಂಡು ಇವಾಗ ಇಲ್ಲೇ. ಸೊ ಇದು ನಾನು ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೋಯ್ತು ಎಲ್ಲಪ್ಪ ಅಂತ. ಸೊ ಅದು ಮನೆ ಕೆಳಗಡೆ ಅಂತ ಇರಿ ಬನ್ನಿ ಹೋಗೋಣ. ಹಾಯ್ ಅವಳ ಹೆಸರು ರಾಕ್ಸಿ, ಇವನ ಹೆಸರು ವಿಸ್ಕಿ. ಫೈನಲಿ ಎರಡಕ್ಕೂ ಫಸ್ಟ್ ಟೈಮ್ ರೀಚ್ ಹಾಕಿರೋದು ನೋಡಿ ಹೆಂಗೆ ಆಡ್ತಾವೆ ನೋಡಿ. ಏನು ಮಾಡಲ್ಲ ಯಾವುದು ಕಚಲ್ಲ ಎಲ್ಲ ಫ್ರೆಂಡ್ಲಿ. ಅಯ್ಯೋ ಹೊಸ ಸ್ಟುಡಿಯೋನ ಇದು. ಕ್ರೇಜಿ ಚೆನ್ನಾಗಿದೆ ಗೈಸ್. ಜಾಗ ನೋಡಿ ಹೆಂಗಿದೆ. ಡಯಟ್ ಕೋಕಲ್ಲಿ ಗನ್ ಮಾಡಿಬಿಟ್ಟಿದ್ದಾರೆ ಗೈಸ್. ಬಂದು ಫಸ್ಟ್ ಕಾರ್ ಲಾಕ್ ಮಾಡಿ ಆಮೇಲೆ ಹೋಗ್ತಾ ಇದ್ದೀನಿ. ಸೊ ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿಲೇ ಕೆಳಗಡೆ ಮಾಡಿದ್ದಾರೆ. ಸೊ ಇಲ್ಲೇ ನೋಡಿ ಚೆನ್ನಾಗಿದೆ. ಕ್ರೇಜಿ ಒಳ್ಳೆ ಜಾಗ. ಇದು ಮನೇನಾ? ಓಕೆ ಕ್ರೇಜಿ ಚೆನ್ನಾಯ್ತಲ್ಲ. ಹಾಂ ಯಾಕ ಇರಲಿ. ಅವಳಿಗೆ ಭಯ ಫಸ್ಟ್ ಟೈಮ್ ಇದೆಲ್ಲ. ನಮ್ಮ ಮನೇಲಿ ಇದು ಒಂದೆಲ್ಲ ಇದು ಮಾಡ್ಕೊಂಡು ಪಾತ್ರೆ ತೊಗೊಳಕ್ಕೆ ಯೂಸ್ ಮಾಡ್ಕೊಳಮ್ಮ. ಹಂಗೆ ಚಗರೆ ಫುಲ್ ಹಂಗಂಗೆ ಐತೆ. ಫುಲ್ ನಾಟ್ ಸಾಫ್ಟ್ ಗೈಸ್ ಇವಾಗ. ಸೊ ಇದಕ್ಕೆ ಇವಾಗ ನೋಡಿ ಫುಲ್ ಹಂಗಂಗೆ ಐತೆ ಗಂಟು. ಏನು ಮಾಡೋದು ಅಂತ ಪ್ಲ್ಯಾನಿಂಗ್ ನಡೀತಾ ಇದೆ ಇವಾಗ. ಅವನು ಡಿಪ್ರೆಷನಲ್ಲಿ ಅವನೇ ಬಿಡಿ. ಅವನು ಶೇಡಿಂಗ್ ಶಾಂಪೂ ಯೂಸ್ ಮಾಡಿ ಬ್ರೈಟ್ನಿಂಗ್ ಶಾಂಪೂ ಗಲೀಜೆಲ್ಲ ತೆಗೆದು ಒಳ್ಳೆ ಗುಡ್ ವಾಶ್ ಕೊಟ್ಟು ವಿಲ್ ಗಿವ್ ಅ ಗುಡ್ ಶೇಪ್. ಭಾರಿ ಕಷ್ಟ ಆಯಿತು ನಮ್ಮ ರಾಕ್ಸಿಗೆ ಇದೆಲ್ಲ ಪ್ರಾಬ್ಲಮ್ ಇಲ್ಲ. ಅದೇ ಸ್ಟ್ರೈಟ್ ನಮ್ಮ ಯಾವತ್ತು ನಾಯಿ ಸೇರ್ಸೋದೇ ಇಲ್ಲ ನಾನು ಮನೆಗೆ. ಹಾಂ ನೋಡ್ದೆ ಅವೆಲ್ಲ. ನಾಯಿ ಜೊತೆ ಫೋನ್ ಕೊಡ್ಬೇಕು ಬರೀ ನಾಯಿ ಅದು ಬಂದು ಕಾಯಿ ಕೊಡ್ಬೇಕು. ನೀನು ಎತ್ಕೊಂಡು ಹೋಗ್ಬೇಕಾಗಿತ್ತು. ನಾಯಿ ನಾನು ಕರ್ಕೊಂಡ್ಬಂದ ಬಾಗ್ತಾ ಬೇಟವ್ರು ನೋಡಿ ಗೈಸ್ ಇಲ್ಲಿ ನಾಯಿಗೆ ಅಂತ. ಏನಮ್ಮ ನೋಡಿ ಎಲ್ಲಿ ಗೊತ್ತದ ನೋಡೋಣ. ಇಟ್ಕೊಂಡು ನೋಡ್ತಾ ಯಾರು ನಿಮ್ಮ ಮೊಮ್ಮಕ್ಳನ್ನು ನೋಡಿ. ನಾನು ಬರಬೇಕು ಬರ್ತಾನೆ. ಬಾ ಹಾಯ್ ಹತ್ತು ಬಾ ಅಲ್ಲೇ ಒಳಗಡೆ ಆಗಿರಿ ಇರು ಅಲ್ಲೇ ಕುಚ್ ಸೆಟ್ ಶಾ ಉಸ್ಕೊಂಡು ಇಲ್ಲಿ ಬಂದು ಕೂತಾನೆ ನೋಡಿ ಗೈಸ್. ನನ್ನ ಪಕ್ಕ ಅರ್ಧಕ್ಕೆ ಮಾಡಿಸ್ಕೊಂಡು ಓಡ್ಬಿಡಿ ಹೆಗ್ರುಬಿಟ್ಟವನೇ ಏನು. ಗೈಸ್ ರಾಕ್ಸಿ ರೆಡಿ ಇದೆಯಂತೆ, ಇನ್ನು ವಿಸ್ಕಿ ರೆಡಿ ಆಗಿಲ್ಲ. ಸೊ ಮೀನ್ ಮೇಲೆ ನಾನು ಕೂತ್ಕೊಂಡು ಮಿನಿ ಬ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ ಕಾರಲ್ಲೇ ಕೂತ್ಕೊಂಡು. ನಮ್ಮ ಅಮ್ಮ ನಮ್ಮ ತಂಗಿ ಇಲ್ಲೇ ಅವರೇ. ಸೊ ಬನ್ನಿ ರಾಕ್ಸಿ ಯಾವ ಥರ ರೆಡಿ ಆಗಿದೆ ನೋಡೋಣ. ಫಸ್ಟ್ ಟೈಮ್ ಆ್ಯಕ್ಚುಲಿ ರಾಕ್ಸಿ ಗ್ರೂಮಿಂಗ್ ಮಾಡಿಸ್ತಿರೋದು. ಓ ರಾಕ್ಸಿ 10 ವರ್ಷದಲ್ಲಿ ಮೊದಲನೇ ಸ್ಪಾ ರಾಕ್ಸಿದು. ಎಲ್ಲ ರಾಕ್ಸಿ ರೇಷ್ಮೆ ಕೂದಲಿದ್ದಂಗೆ ಐತಾ? ರೇಷ್ಮೆ ಕೂದಲಿದ್ದಂಗೆ ಎಲ್ಲ ಫುಲ್ ನೀರು ಕುಡ್ದೈತೆ ನಾವು. ಪಾಪ ಸುಸ್ತಾಗ್ಬಿಟ್ಟೈತೆ ನೋಡಿ ಗೈಸ್. ಏನು ಮಸ್ತಾಗಿ ಕಾಣಿಸ್ತೈತೆ ಕೋಟಿಂಗು. ಆ್ಯಕ್ಚುಲಿ ಇದು ಹೆಂಗಿತ್ತು ಗೊತ್ತಾ? ಒಂದು ಫೋಟೋ ಹಾಕ್ತೀನಿ ನೋಡ್ಕೊಂಬಂದಿದ್ದು ಯಾವ್ಯಾವ ಥರ ಬಂದೈತೆ ಅಂತ ಗೈಸ್. ಅದು ಬಿಡಿ ಇದನ್ನು ನೋಡೋಣ ಇರಿ. ಅಯ್ಯೋ ಏನೋ ಇದು ಲವ್. ಹೋಗೋಣ ಇದು ಮೇಲೆ ಗೈಸ್. ಅವನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ರಾಕ್ಸಿನ ಕರ್ಕೊಂಡು ಕೆಲಸಗಳೈತೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸಂಜೆ ಬಂದು ಅವನ್ನ ಕರ್ಕೊಂಡು ಹೋಗೋಣ ಅಂತೇಳಿ. ಸೊ ಅವನು ರೆಡಿ ಆಗಲಿ. ಅವ್ನು ಬರೋದಾ ಬ್ರೋ? ಸಿಗೋಣ. ಹಾಂ ಬಾಯ್ ಮೇಡಮ್ ಬಾಯ್. ಹೆಂಗೆ ಕಾಣಿಸ್ತೈತೆ? ಓಕೆ ಗೈಸ್ ಎಲ್ಲ ಮುಗಿಸ್ಕೊಂಡು ರಾಕ್ಸಿ ಕರ್ಕೊಂಡು ನಾನು ಇವಾಗ ಮನೆಗೆ ಬಂದೆ. ಸೊ ಇವಾಗ ಏನು ಪ್ಲ್ಯಾನು ಅಂತ ಹೇಳಿದ್ರೆ ಹೇರ್ ಕಟ್ಗೆ ಹೋಗಬೇಕು. ಸೊ ಹೇರ್ ಕಟ್ಗೆ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲರನ್ನೂ ಕರೆದಿದ್ದೀನಿ, ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಫಸ್ಟು ಎಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಹೇರ್ ಕಟ್ಕೋಣ ಬನ್ನಿ. ಆದರೂ ಪರವಾಗಿಲ್ಲ ಸರ್, ಯಾವ್ದು ಸೈಜೇ ಆಗಿದ್ದೀನಿ ನೋಡಿ. ಟೈರ್ ನೋಡಿ ಹೆಂಗೈತೆ. ಸ್ಪಿನ್ನಲ್ಲಿ ಏನೋ ರಿನೋವೇಷನ್ ಬೇರೆ ಮಾಡ್ತಾವ್ರೆ ಇನ್ನೇ ನೋಡಿ. ಸೊ ಅಂದ್ರೆ ಜಾಸ್ತಿ ಉದ್ದ ಬೆಳೆದೈತಲ್ಲ ನೋಡಿ, ಎಷ್ಟು ಉದ್ದ ಬೆಳೆದೈತೆ. ಎಲ್ಲ ರೆಡಿ ಮಾಡ್ಸೋಣ ಬನ್ನಿ. ನಮ್ಮ ಹುಡುಗ ಇವಾಗ ರೆಡಿ ಮಾಡ್ತಾನೆ. ಎಲಿಸನ್ ಫುಲ್ ಪಂಕ್ ದಿಕ್ನೆ ಅಲ್ಲಲ್ಲಲ್ಲಲ್ಲಲ್ಲ ಗೈಸ್. ನಮ್ಮ ಅಮ್ಮಂಗೆ ಲೇಯರ್ ಕಟಿಂಗ್ ಬೇಕಂತ. ಲೇಯರ್ ಕಟಿಂಗ್ ಆ ಹಿಂದಿ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ, ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ನಾನು ಮತ್ತೆ ಟ್ರಾನ್ಸ್ಲೇಟರ್ ಮಾಡ್ಕೊಂಬಿಟ್ಟವ್ರು ನನ್ನ. ಯಾವ ರೇಂಜ್ಗೆ ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಹೇಳ್ಬೇಕು. ಹಂಗಾಗ್ಬಿಟ್ಟಿದ್ದೀನಿ ನಾನು. ಕೂದಲೇ ಇಲ್ಲ ಕಟಿಂಗ್ ಮಾಡಿಸಿದ್ದಿಲ್ಲಮ್ಮ.
A few moments later. ಓಕೆ ಗೈಸ್, ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಎಡಿಟಿಂಗ್ಗೆ ಅಂತ ಕೂತಿದ್ದೀನಿ. ಸೊ ಮೀನ್ ವೇಲ್ ನಮ್ಮಮ್ಮ ಏನೋ ತೊಗೊಂಬರಕ್ಕೆ ಅಂತ ಆಚೆ ಹೋಗಿದ್ದಾರೆ. ನಮ್ಮ ಮಾಮ ಬರ್ತವ್ರೆ, ಇನ್ನು ನಮ್ಮ ಬಾಯ್ಸ್ ಎಲ್ಲ ಬರ್ತವ್ರೆ. ಎಲ್ಲ ಬರೋಷ್ಟರಲ್ಲಿ ಮಿನಿ ಬ್ಲಾಗ್ನ ಮಾಡಿ ಮುಗಿಸ್ಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿ. ಇವತ್ತಿನ ಕೆಲಸ ಮುಗಿದಿದೆ ಆಲ್ರೆಡಿ. ಇವತ್ತಿನ ಬ್ಲಾಗ್ ಮಾತ್ರ ಹಾಕಿದ್ನಿ, ಮಿನಿ ಬ್ಲಾಗ್ ಒಂದು ಹಾಕಬೇಕು. ಅದೊಂದು ಹಾಕ್ಬಿಟ್ರೆ ಸಮಾಧಾನ ಗೈಸ್. ಸೊ ಬನ್ನಿ, ಇವಾಗ ಅವ್ರು ಬರೋ ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಎಡಿಟಿಂಗ್ ಮುಗಿಸಿದ್ರೆ ಸಾಕು ಅನಿಸಿದೆ. ಎಲ್ಲ ಫುಲ್ ರೆಡಿ ಆಗಿದ್ದೀನಿ. ಇನ್ನೂ ಎಲ್ಲ ತಲೆ ಎಲ್ಲ ವಾಶ್ಕೊಂಡು ರೆಡಿ ಆಗಬೇಕು. ಹೆಂಗಿದೆ ಗೈಸ್ ಹೇರ್ ಕಟ್ ಕಮೆಂಟ್ ಹಾಕಿ. ಓಕೆ ಗೈಸ್, ಫುಲ್ ರೆಡಿ ಆಗಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅಮ್ಮಂಗೆ ಕೇಕ್ ಆರ್ಡ್ರ್ ಮಾಡಿದ್ದೆ. ಸೊ ಕೇಕ್ ಇಸ್ಕೊಬರೋಣ ಅಂತ ನಮ್ಮ ರೆಗ್ಯುಲರ್ ಕೇಕ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಸೊ ಬಾಯ್ಸು ಎಲ್ಲ ಬಂದಿದ್ದಾರೆ, ಎಲ್ಲಿದ್ದಾರೆ ಅಂತಲೇ ಕಾಣಿಸ್ತಾ ಇಲ್ಲ. ಫುಲ್ ಪಂಕಾಗಿ ಡಿಫ್ರೆಂಟಾಗಿ ರೆಡಿ ಆಗಿದೆಯಲ್ಲ. H&M ಶೂಸಾ? ಏ ಬ್ರೋ, ನೈಸ್ ಬ್ರೋ. ಹಾಂ, ಮ್ಯಾಚಿಂಗ್ ಸೇಮ್ ಹೈ ಎಲ್ಲಿ ಅವರು? ಬಾ ಕೇಕ್ ಇಸ್ಕೊಬರ ನನಗೆ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕೇಕ್ ಇಸ್ಕೊಳ್ಳೋಕ್ಕೆ ಕೇಕ್ ಸ್ಟಾಪ್ಗೆ. ಹಾಂ, ರೆಡಿ ಇದೆ ಕೇಕ್ ನಾನು ಆರ್ಡರ್ ಮಾಡಿರೋದು. ಹ್ಯಾಪಿ ಬರ್ಡೇ ಮಾಮ್ ಅಂತ. ನೋಡಿ ವಿಸ್ಕಿಗೆ ಕೇಕು ಗೈಸ್, ನಮ್ಮ ಮಮ್ಮಿದು ಅದು ವಿಸ್ಕಿದು ಹೆಂಗೆ ಮಾಡಿದ್ದಾರೆ ನೋಡಿ. ನಾನು ಹೇಳೇ ಇಲ್ಲ ಹಂಗೆ ಮಾಡೋದು. ಗೈಸ್, ಕೇಕ್ ಕಲೆಕ್ಟ್ ಮಾಡಿಕೊಂಡೆ. 1 ಕೇಕು, 2 ಕೇಕು, 3 ಕೇಕು, ಟೋಟಲ್ 3 ಕೇಕು. 3 ಜನದ್ದು ಬಿಲೇಟೆಡ್ ಬರ್ಡೇಗಳನ್ನ ಇವತ್ತೇ ಮಾಡ್ತಾ ಇದ್ದೀವಿ. ಒಂದು ಮಾತು ಫೋನ್ ಮಾಡಿ ಹೇಳಿದ್ರೆ ಸಾಕು ಗೈಸ್. ಫ್ಲೇವರ್ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಯಾವ ಜಾಗ ಅಂದರೆ ಇದೇ ಜಾಗ. ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಎಲ್ಲರಿಗೂ ತಿಳಿಸಿ. ಇಷ್ಟ ಆಗಲಿಲ್ಲ ಅಂದರೆ ನನಗೆ ಹೇಳಿ ಚೆನ್ನಾಗಿಲ್ಲ ಅಂತ. 100% ಇಷ್ಟ ಆಗುತ್ತೆ ಬಿಡಿ. ಎಲ್ಲ ಕಾಯ್ತವ್ರೆ. ನಮ್ಮ ನಾಯಿ ನೋಡೋಕೆ ರೆಡಿನಾ? ಹೇಳಿ. ಲೈಟ್ ಬೆಳಕು ಏನಿದು ಕತ್ಕ ಹಾಕಿರೋದು? ಗ್ರೀನು ವೈಟ್ ಹಾಕ್ಸಿದ್ರೆ ಫ್ಲಾಗ್ ಅಂತ ಗಾಡಿ ಬಂದೆ. ಏನು ಮಚ್ಚ? ಗ್ರೀನು ಇದು ವೈಟ್ ಹಾಕ್ಸಿದ್ರೆ ವೈಟ್ ಆಗೋಯ್ತು, ಗ್ರೀನ್ ಹಾಕ್ಸಿದ್ರೆ ಫ್ಲಾಗ್ ಅಂತ ಗಾಡಿಗೆ. ಇದು ಯಾವುದೋ ಒಳ್ಳೆ ಫಸ್ಟ್ ನೈಟಿಗೆ ರೆಡಿ ಮಾಡ. ಓಕೆ ಗೈಸ್, ಅಂತೂ ಇಂತೂ ಬಂದು 0 ಡಿಗ್ರಿ ರೀಚ್ ಆದ್ವಿ. ಸೊ ಅವತ್ತಾದ್ಮೇಲೆ ಇವತ್ತೇ ಕಾಲಿಡ್ತಾ ಇರೋದು ಇಲ್ಲಿಗೆ. ನಾವು ಎಷ್ಟು ಜನ ಇದ್ದೀವಿ ಗೊತ್ತಾ? ಟೋಟಲ್ 17 ಜನ ಇದ್ದೀವಿ. 17 ಪ್ಲಸ್ 1 2 19 ಜನ ಇದ್ದೀವಿ. ಯಪ್ಪ ದೇವ್ರೆ. ಇದ್ಯಾವ್ದಮ್ಮ ಇದು ನಿನ್ನ ಡ್ರೆಸ್ಸು? ನಾನು ನೋಡೇ ಇರಲಿಲ್ಲ. ಚೆನ್ನಾಗಿತ್ತು ಬಿಡಮ್ಮ, ನಿಜವಾಗ್ಲೂ ಚೆನ್ನಾಗಿತ್ತು. ಫುಲ್ ಮಿಂಚಿಂಗು. ಬಾಯ್ ಬಡ್ಕಿನ ಮತ್ತೆ ನೀನು ದೊಡ್ಡ ಬಾಯ್ ಬಡ್ಕ. ಹಾಂ, ಕಾಮೆಂಟ್ ಹಾಕಿದ್ರು, ಏನಂತ? ನಿಮ್ಮ ಅತ್ತೆ ಹೆಸರು ಏನೇ ಹೇಳಿದ್ರು, ಎಷ್ಟು ಕೂಲಾಗಿ ರಿಪ್ಲೈ ಮಾಡ್ತಾರೆ, ಕೌಂಟರ್ ಕೊಡ್ತಾರೆ. ಮಕ ನೋಡಿ ಹೇಳ್ದು. ನೋಡಿದ್ರಾ ಯಾಕೋ ನಮ್ಮ ಬಾಯ್ಸ್ ಎಲ್ಲ ಫುಲ್ ಸೈಲೆಂಟಾಗಿ ಬರ್ತಾ ಇದ್ದಾರೆ. ಏನು ಜನ, ಈ ಪಾರ್ಟಿ ಜನ. ಯಪ್ಪ ಬೇರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಂತ ಮತ್ತೆ ಇಲ್ಲಿ ಮಾಡಿದ್ದೀನಿ. ನೋಡೋಣ ಎಷ್ಟು ಜನ ಅವರೇ ನೋಡಿ ಗೈಸ್. ಯಪ್ಪ ದೇವ್ರೆ. ಸೈಡ್ ಸರಿ ಬನ್ನಿ ಒಳಗಡೆ ಬಾ. ಗೈಸ್, ವಾಕಿನ್ಸ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ರಶ್ ಇದೆ ನೋಡಿ, ಯಾವ ರೇಂಜಿಗೆ ರಶ್ ಇದೆ. ಯಪ್ಪ ನೆಕ್ಸ್ಟ್ ಲೆವೆಲ್. ಫುಲ್ ಜಾಮ್ ಪ್ಯಾಕ್ ಆಗ್ಬಿಟ್ಟಿದೆ. ಜಾಮ್ ಪ್ಯಾಕ್. ಒಂದೇ ಒಂದು ಟೇಬಲ್ಲು ಖಾಲಿ ಇಲ್ಲ. ಫುಲ್ ಅಷ್ಟು ಫಿಲ್ ಆಗೈತೆ. ಬನ್ನಿ. ಡೆಕೋರ್ ರೆಡಿ ಇದೆ ಗೈಸ್. ಬನ್ನಿ ಗೈಸ್, ಹೆಂಗೈತೆ ಡೆಕೋರು? ಹಾಂ, ಕಮೆಂಟ್ ಹಾಕ್ರಪ್ಪ. ಆಲ್ ಥ್ಯಾಂಕ್ಸ್ ಟು ನಮ್ಮ ಪುನಿ ಲ್ಯಾವಿಶ್ ಇವೆಂಟ್ಸು. ಸೊ ನನಗೆ ಯಾವುದೇ ಈವೆಂಟ್ ಇದ್ದರೂ ನಾನು ಹೇಳೋಂಗೇ ಇಲ್ಲ. ಒಂದು ಮಾತು, ಗುರು ಹಿಂಗೈತೆ ಅಂದರೆ ನೀನು ಹೋಗಿರೋ ಗುರು, ನನಗೆ ಡಿಸೈನು ಅವ್ರದ್ದೇ, ಎಲ್ಲ ಅವ್ರದ್ದೇ. ನನ್ನ ಡಿಸೈನ್ ಕೂಡ ಹೇಳಲ್ಲ. ಸೊ ಹಿಂಗಿದೆ ನೋಡಿ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನಂದರೆ, ನಾನು ತಂದಿರೋ ಕೇಕ್ಗೂ ಇದಕ್ಕೂ ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಅಂದ್ಕೊಳ್ಳಿ. ನೋಡಿ, ಕ್ರೇಜಿ ಅಲ್ಲ? ಹಾಂ ನೋಡಿ, ಯಾವ ಥರ ಇದೆ. ಬರ್ತಡೇ ಎಲ್ಲ ಮಾಡೋಕ್ಕೆ ಮಾಡಿಸಿದ ಜಾಗ ಗೈಸದು. ಸೊ ಬನ್ನಿ, ನಮ್ಮೊಂದು ಫಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿಸ್ತಾ ಇರೋದು. ಆ್ಯನಿವರ್ಸರಿಗೆ ಒಂದ್ಸರಿ ಮಾಡಿಸಿದ್ದೆ ಮುಂಚೆ. ಸೊ ಅದಾದಮೇಲೆ ಬರ್ಡೇಗೆ ಇವಾಗೇ ಮಾಡಿಸ್ತಾ ಇರೋದು. ದೊಡ್ಡ ಮನುಷ್ಯರು ಬಂದರು. ದೊಡ್ಡ ಮನುಷ್ಯರು ಏನ್ರಿ ರೀ? ಹಾಂ, ಇವ್ರಂತೂ ಕಾಣಿಸೋದೇ ಇಲ್ಲ ಬಿಡು. ಹಾಂ, ಏನಣ್ಣ ಸಮಾಚಾರ? ಇವತ್ತು ಕಾಣಿಸ್ಕೊತಾ ಇದೆಯಲ್ಲಣ್ಣ? ನೀವೇ ಬಿಸಿ. ಹೌದಣ್ಣ, ನಾವು ಬಿಸಿ ಅಣ್ಣ, ನೀವು ಬಿಸಿ. ಏನು ಸಮಾಚಾರ? ಬಂದಿದ್ದ ಗುರು ನೋಡ್ದ ಗುರು ಜಾಗ ಹೆಂಗೈತೆ ಗುರು? ಇದು ಶಕ್ತಿ ಹಿಲ್ಸ್ನ ಹೆಂಗೆ ಕನ್ವರ್ಟ್ ಮಾಡ್ಬಿಟ್ಟವ್ರು ನೋಡು. ಸ್ಮೈಲ್ ನೋಡಿ. ಹಾಂ, ನಡಿ ಬಾ ನೋಡ ನಗ್ತಾರಲ್ಲ. ನಗುತ್ತಾ ಬಾಳು ನೀನು 100 ವರ್ಷ.
ಒಂಥರ ಫುಲ್ ನಾಚಿಕೆ. ಹೆಂಗಾಯ್ತು ಬ್ರೋ ಕೇಕು? ಆಯ್ತಾ? ಫಾರ್ಮಾಲಿಟೀಸ್ ಮಾಡ್ತವ್ರಿಗೆ ಫುಲ್ ನಾಚ್ಕೊಂತವ್ರೆ. ಜಿಮ್ ಇನ್ಫ್ಲುಯೆನ್ಸರ್ ಸಾಗರ್ ಕೆ ಯಾವಾಗ ಮುಂಚೆ ನಾವು ಸೋಷಿಯಲೈಸ್ ಆಗೋದು ಹಿಂಗಿಲ್ಲ ಆದ್ರೆ ನಾಚ್ಕೊಂಡ್ರೆ ಹೇಳಿ ಬ್ರೋ, ಹೇಳಿ ಹೇಳಿ ಇರ್ಲಿ ಹೇಳಿ. ಸೋಷಿಯಲೈಸ್ ಆಗದೆ ಬೇಜಾನ್ ರಿಕ್ವೆಸ್ಟ್ಗಳು ಬರ್ತವೆ. ಸೋಷಿಯಲೈಸ್ ಆಗ್ಬಿಟ್ರೆ ಸಾಗರ್ ಏನು ಹೇಳ್ತಾವನೆ? ಅಮ್ಮ ಜಾಸ್ತಿ ತಿನ್ಸು ಜಾಸ್ತಿ. ಅಂಕಲ್ ಅವರು ಬಾ ಇನ್ನ ಬೇಕಾದ್ರೆ ಅವ್ರನ್ನ ಆಂಟಿ ಏನು ಒಪ್ಕೋತೀನಿ. ಕಾಲ್ ಮಿ ಮ್ಯಾಮ್. ಆಯ್ತು ತಿನ್ಸ್ಕೋಬೇಕಾ ಕೇಕ್ ತಿನ್ನೋ. ಇದೆಲ್ಲ ನಮ್ಮ ಫ್ಯಾಮಿಲಿಲಿ ಹೊಸದು, ಈ ಥರ ಯಾರೂ ಮಾಡೇ ಇಲ್ಲ. ಸೊ ಅದಕ್ಕೆ ಎಲ್ಲರಿಗೂ ನಾಚಿಕೆ. ಈ ಥರ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮು ಇವೆಲ್ಲ ಮಾಡಿಲ್ದೇ ಇರೋದು ನಮ್ಗೊಂಥರ ಖುಷಿ. ಸೋಷಿಯಲೈಸ್ ಮಾಡಬೇಕು. ಎಷ್ಟು ದಿವಸ ಹಿಂಗೆ ಇರೋಕ್ಕಾಗುತ್ತೆ ಹೇಳಿ? ಮಾಡಿಲ್ಲ ಓಕೆ, ಮಾಡಬಾರ್ದು ಅಂತ ರೂಲ್ಸ್ ಇಲ್ವಲ್ಲ. ಹಾಂ ನಗ್ರಿ. ಹಾಂ ಸ್ಮೈಲ್ ಸ್ಮೈಲ್ ಸ್ಮೈಲ್. ಮಗ ಒರ್ಸ್ಕೊ ಮೂತಿ. ಹಾಂ ನಮ್ಮ ಮಾಮ ನೋಡಿ ಇವಾಗ ಒಂದು 10 ಸರಿ ಕ್ಯಾಮ್ರಾ ನೋಡ್ತಾನೆ, 10 ಸರಿ ಮೊಬೈಲ್ ನೋಡ್ತಾರೆ. ನೋಡಿ 3, 2, 1 ಆ್ಯಕ್ಷನ್. ನೋಡಿ ಎಲ್ಲ ಕಡೆ ನೋಡ್ತಾ ಇರ್ತಾರೆ. ನಿನ್ನೆ ಇನ್ನೂ ಹೋಗಿಲ್ಲ ಅನ್ಸುತ್ತೆ, ಕೈಯೆಲ್ಲ ನಡ್ಗಿಸ್ತಾರೆ. ಸ್ಮೈಲ್ ನೋಡೋ ಒಂದು. ಏನೋ ಇದು? ಕ್ರೀಮ್ ಬಂದಿರೋದು ಇವನ್ ಕೊಡಿ ಅಂತೆ. ಹಾಂ ದಿನ ದಿನ ಹಾಂ ಓಕೆ ಅಲ್ಲೋಡು. ಸಿಚ ಹಿಂಗ್ ಹಿಡಿ, ಕೈ ಹಿಡಿ. ಅಲ್ಲೋಡು ಆಯ್ತು, ಹಿಂಗ್ ಹಿಡಿ. ಬೈಲ್ ಬೈಲ್ ಬೈಲ್. ಅಲ್ಲ ಹಿಂಗ್ ಹಿಡಿಯೋ. ಅಲ್ಲೋಡು ಏನು ಬಿಡು ಗಟ್ಟಿ ಹಿಡಿತಾವನೆ. ಅಂತ ಹೇಳಿ ಏನ್ ಮಾಡ್ತಾರೆ ಗೊತ್ತಾ? ಇವಾಗ ಇಸ್ಕೊತಾರೆ, ತಗೊಳೋದು ಮಕ್ಳು ಕೊಟ್ಬಿಡ್ತಾರೆ. ಅಷ್ಟೇ ಮಾಡೋದು. ಅವ್ರು ಖುಷಿ ಅಂತಾರೆ. ಏಯ್ 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 ಏನ್ ಮಾಡ್ತಾ ಇದ್ಯಾ? ಸರಿ ಆಯ್ತು, ಈ ಕಡೆಗಿರು, ಅದು ಖಾಲಿ ಅಲ್ವಾ? ಏ ಕ್ಲಾಪ್ಸ್ ಹೊಡಿಯೋ ಸಾಗರ್. ಕಮಾನ್ ಕಟ್ ಕಟ್ ಕಟ್. ಇವಾಗ ಸಾಗರ್ ತಿನ್ಸ್ತಾರೆ ಅಂತ ಕಾಯ್ತಾ ಇರ್ತಾರೆ, ಆದ್ರೆ ಸಾಗರ್ ತಿನ್ಸಲ್ಲ, ಅವ್ರ ಅಮ್ಮಂಗೆ ತಿನ್ಸ್ಬಿಡ್ತಾರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸಾಗರ್ ಅವನು ತಿನ್ಸ್ತಾರೆ ಅಂತ ಕಾಯ್ತಾ ಇದ್ರು, ಆದ್ರೆ ಅವ್ರ ತಂಗಿ ಅವ್ರು ತಿನ್ಸ್ಬೇಕು ಅವ್ರ ಅಮ್ಮಂಗೆ. ಸಾಗರ್ ಡಯಟ್. ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ವಲ್ಪ ತಿನ್ಸಿಲ್ಲ ಮನೆಯವ್ರ ಜೊತೆ ಕರ್ಲೆ ಆಟ, ಆಚೆ ಅವ್ರ ಜೊತೆ ಚಂಡಾಟ. ನಮಗೆಲ್ಲ ಗೊತ್ತಾಗೋಯ್ತು. ಅದೆಲ್ಲ ಇಂಗ್ಲೀಷಲ್ಲಿ ಬೈತಾ ಇರೋದು, ಕನ್ನಡದಲ್ಲಿ ಹಾಕಿದ್ರೆ ಬೀಪ್ ಹಾಕ್ಬಿಡ್ತಾನೆ ಅಂತ. ಟ್ರಾನ್ಸ್ಲೇಟ್ ನೀವು ಮಾಡ್ಕೊಳ್ಳಿ. ಓಕೆ. ನಮ್ಮಮ್ಮ ಬ್ಯಾಗ್ ನೋಡಿ ಗೈಸ್, ಹೊಸ ಬ್ಯಾಗು MK ಗೈಸ್. ಕೇಕ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹೆಂಗಿತ್ತು ಮಚ್ಚ? ತಿಂದ? ಕ್ಲಾಸ್ ಅಂತಾರೆ, ಕ್ಲಾಸ್. ಎಲ್ಲ ಕೇಕ್ ಬಾಚ್ತವ್ರ.
ಹಾಂ ಚೆನ್ನಾಯ್ತಾ ಕೇಕು? ಓಕೆ ಗೈಸ್, ಅಂತೂ ಇಂತೂ ಕೇಕ್ ಎಲ್ಲ ಕಟ್ ಮಾಡಿಸಾಯ್ತು. ಆ್ಯಂಡ್ ಈ ಡೆಕೋರ್ಗೆ ಥ್ಯಾಂಕ್ಸ್ ಆಫ್. ಆ್ಯಂಡ್ ಈ ಒಂದು ಡೆಕೋರ್ನ ನಾನು ಚಿಕ್ಕ ಹುಡುಗನಿಂದ ಮಾಡಿಸ್ಬೇಕಂತ ಕಾಯ್ತಾ ಇದ್ದೆ, ಹ್ಯಾಪಿ ಬರ್ಡೇ ಅಮ್ಮ ಅಂತ. ಆ್ಯಂಡ್ ಇನ್ನೂ ಒಂದು ಆಸೆ ಇದೆ, ನಾವು ಅಮ್ಮಗೊಂದು ಬ್ಯಾಗ್ ಕೊಟ್ಟೆ, ಸೊ ಇನ್ನೊಂದು ಇದೆ, ಏನು ಅಂತ ಅದು ಆಗಬೇಕಾದ್ರೆ ಹೇಳ್ತೀನಿ. ಈ ಒಂದು ಲೋಗೋ ಹಾಕಿದ್ರು ನೋಡಿ, ಏನು ಮಸ್ತಾಗಿದೆ. ಇದೆಲ್ಲ ನಮ್ಗೆ ಹೆಂಗಿತ್ತು ಅಂತ ಹೇಳಿದ್ರೆ ಒಂದು ಕನಸುಗಳು ಗೈಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಚಿಕ್ಕ ಹುಡುಗರು ನಮಗೆ ಒಂದು 100 ರೂಪಾಯಿ ಎನಿಗೆ ತಂದು ಊರವ್ರನ್ನೆಲ್ಲ ಸೇರಿಸಿ, ಏರಿಯಾದವ್ರನ್ನೆಲ್ಲ ಸೇರಿಸಿ ನಾವು ಕೇಕ್ ಕಟ್ ಮಾಡ್ಬೇಕಂತ ಅನಿಸ್ತಾ ಇತ್ತಲ್ಲ, ಆ ಆಸೆನ ಅವ್ರು ಪೂರೈಸ್ತಾ ಇದ್ರು. ಇವತ್ತು ನಮ್ಮ ಫ್ರೆಂಡ್ಸು ಅವ್ರ ಅಮ್ಮದಿರನ್ನೆಲ್ಲ ಸೇರಿಸಿ ಕೇಕ್ ಕಟ್ ಮಾಡಿಸೋ ಆಸೆನ ನಾನು ಪೂರೈಸ್ತಾ ಇದ್ದೀನಿ. ಸೊ ಅದು ಏನು ಅವ್ರಿಗೆ ಆಸೆ ಇರಲ್ಲ, ಅವರೆಲ್ಲ ನಾಚ್ಕೊತಾರೆ. ನನಗೆ ಸೋಷಿಯಲೈಸ್ ಆಗಬೇಕು, ಅವ್ರಿಗೆ ಖುಷಿ ಪಡಿಸ್ಬೇಕು ಅನ್ನೋದೊಂದು ಆಸೆ ಆಕಾಂಕ್ಷೆ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲ ಬರ್ತಡೇ ಮಾಡ್ಕೋತೀವಿ, ಅವ್ರು ಬರ್ತಡೇ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ ನೋಡಿ. ಕೋಇನ್ಸಿಡೆನ್ಸ್ ಏನಂದ್ರೆ ಮೇಡಮ್ದು 45th ಇಯರ್ ಬರ್ತಡೇ ಆ್ಯಂಡ್ ಅವ್ರ ಮಗ ಅಲ್ಲೇ ಬಂದು ಕೇಕ್ ಕಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಪಡ್ತಾ ಇದ್ದಾರೆ, ಅವ್ರು ಸರ್ಪ್ರೈಸ್ ಆಗ್ಬಿಟ್ಟಿದ್ದಾರೆ, ಏನಪ್ಪ ಇದು ಅಂತ. ನೀವು ನಿಮ್ಗೆ ಅನ್ಕೊಂಡ್ರ ನಿಮ್ಮ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಅಯ್ಯೋ ಅವರಲ್ಲಿ ನಮ್ಮಮ್ಮ ಎಲ್ಲಿ ಆದರೂ ನಮ್ಮಮ್ಮನ ಥರ ಅಮ್ಮ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿರೋದು. ಎಷ್ಟೇ ಕಷ್ಟ ಇದ್ರು ಅದು ಗೊತ್ತಾಗದೆ ಬೆಳೆಸ್ಕೊಂಬಂದವ್ರಲ್ಲ, ಇವೆಲ್ಲ ಅವ್ರ ಮುಂದೆ ಹೇಳಲ್ಲ ಅಷ್ಟೇ. ನಾವು ಬ್ಲಾಗಲ್ಲಿ ನೋಡಿದಾಗ ಖುಷಿ ಪಡ್ತಾರೆ. ಏನು ಬೇಕು ಶಿಷ್ಯ? ನೋಡು ಇದು ಗೋವಾ ಚಿಲ್ಲಿ ತಗೊಳ್ಳಿ, ಚೆನ್ನಾಗಿದೆ. ಏಕ್ ಗೋವಾ ಚಿಲ್ಲಿ. ಏನು ಬೇಕು ಶಿಷ್ಯ? ಸನಾ वो कुछ बोल रहे देखो, वो सैल्यूट मार रहे, दो नहीं बोल रहे, सैल्यूट मार रहे. ಗೈಸ್ ಎಲ್ಲ ಐಟಮ್ಗಳು ಬಂದಿದೆ. ಸೊ ನೋಡಿ ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ. ನಮ್ಮ ಸಾಗರ್ ಎಷ್ಟು ದೊಡ್ಡವನಾಗಿದ್ದಾನೆ. ಅವಾಗಾದ್ರೆ ಮನೇಲಿ ಕುತ್ಕೊಂಡು ನಮ್ಮ ಅಪ್ಪ ಕುಡಿಯೋರು, ಇವಾಗ ಮನೆಯವ್ರ ಪಕ್ಕ ಕುತ್ಕೊಂಡು ನಾವು ಕುಡಿತೀವಿ. ಇಷ್ಟೇ ಜೀವನ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅವಾಗಾದ್ರೆ ನಮ್ಮ ಅಪ್ಪ ಮನೇಲಿ ಕುತ್ಕೊಂಡು ಕುಡಿಯೋರು, ಇವಾಗ ಮನೆಯವ್ರ ಪಕ್ಕ ಕುತ್ಕೊಂಡು ನಾವು ಕುಡಿತಾ ಇದ್ದೀವಿ. ಇಷ್ಟೇ ಲೈಫ್, ಜನರೇಷನ್ ಸೈಕಲ್ ಅಷ್ಟೇ. ಏನು ಮಾಡೋದು? ಯಾವ ಸೈಕಲ್? ಫೈರ್ ಫಾಕ್ಸ್ ಅಂತ, ಹರ್ಕ್ಯುಲಸ್. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. 1 hour later. ಗೈಸ್ ಫೈನಲಿ ವಿನಯ್ 11 ಗಂಟೆಗೆ ಬರ್ತಾ ಇದ್ದಾರೆ. ಸೊ ಬನ್ನಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ. 11 ಗಂಟೆಗೆ ಬರ್ತಾ ಇರೋದು. ಈ ಹೆಣ್ಮಕ್ಳು ಅವಾಗಿಂದ ಫೋಟೋ ತಗೋತಾನೆ ಅವರೇ. ಅಣ್ಣ ಬಂದ್ರ ಇನ್ನೂ ಇಲ್ವಾ? ಅಣ್ಣ ಇನ್ನ ಕೆಳಗಡೆನೂ ಬಂದಿಲ್ಲ ಗೈಸ್. ಆರ್ ಸೂಪರ್ ಆಗಿದ್ದೀನಿ. RCB ಜರ್ಸಿ ಬ್ರೋ, ಹಂಗೆ ಟಚ್ ಮಾಡ್ಬಿಟ್ರಿ ನೀವು ನಮ್ಗೆ. ಹೆಣ್ಮಕ್ಳು ಇರೋ ಕಡೆ ಜೀವ ವಿನಯ್ ಇಲ್ವಾ ಬ್ರೋ? ಅವ್ರು ಹೇಳಿದ್ರು ಜೀವ ವಿನಯ್ ಇಲ್ಲೇ ಇದ್ದಾನೆ ಅಂತ. ಗೈಸ್ ಕರೆಕ್ಟಾಗಿ 11 ಗಂಟೆ 2 ನಿಮಿಷಕ್ಕೆ ಬಂದಿರೋ ಜೀವ ವಿನಯ್ಗೆ ಜೈ. ಒಂದಿನ ವರ್ಕೌಟ್ ಮಿಸ್ ಮಾಡಲ್ಲ ಅಂತ ಅನ್ಬೋದು ನಾನೇ. ನಾನು ಮಾಡ್ತಾ ಇದ್ದೀನಿ ಬ್ರೋ, ನಾನು ವರ್ಕೌಟ್ ಮಾಡಿದೆ. ವರ್ಕೌಟ್ ಮಾಡ್ಬಿಟ್ಟೆ ಬಂದಿದ್ದು. ಹಾ, ಏನ್ ಅನ್ಕೊಂಡಿದ್ದೀರಾ ಬ್ರೋ ನೀವು? ಎಲ್ಲ ಇನ್ನು 11 ಗಂಟೆ ಕಾಯ್ಕೊಂಡಿರ್ತಾರೆ ಬ್ರೋ. ಇನ್ನೂ 1 ಅವರ್ ಬಿಟ್ಟು ಬರ್ಬೇಕು ತಾನೆ. ನಾವು ಇಲ್ಲೇ ಕಾಯ್ಕೊತಿದ್ದೋಣ ನಿಮ್ಗೋಸ್ಕರ, ಇಲ್ಲೇ ಮಾಡ್ಕೊತಿದ್ದೋ. ನಮಸ್ಕಾರ, ನಮ್ಮ ಅಮ್ಮ. ಆಂಟಿ ಒಳ್ಳೆಯವರು, ಆದ್ರೆ ಹೆಣ್ಣು ಸಿಗ್ತಾ ಇಲ್ಲ ಅಷ್ಟೇ. ಹ್ಯಾಪಿ ಬರ್ಡೇ ಆಂಟಿ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ನಾಚಿಕೆ ನೋಡು. ಬಟ್ ರೇಷ್ಮೆ ಸಾರಿ ಒಂದು ಕೊಡಿಸ್ತೀನಿ. ನಿಮ್ ಡಿಶ್ ಕ್ಯಾನ್ಸಲ್ ಆಯ್ತು ಗೊತ್ತಾ? 12 ಗಂಟೆಗೆ ಫೋನ್ ಮಾಡಿಲ್ಲ ಗೊತ್ತಾ? ಇವರಿಂದಾನೆ. ಏಯ್ ಸುಮ್ಮನೆ ಇವರಿಂದಾನೆ ಬಸ್ಸಲ್ಲಿ ಇದು ಪ್ರಿಕಾಷನ್ಸ್ ಹೇಳಿ ಇದು ಏನೋ ಡೂಸ್ ಅಂಡ್ ಡೋಂಟ್ಸ್ ಹೇಳಿ ಅಂದ್ಬಿಟ್ಟು ಎಲ್ಲ ಹೇಳಿಸ್ತಾ ಇದ್ರು. ಅವ್ರ ಹತ್ರ ಕ್ಯಾನ್ಸಲ್ ಆಗುತ್ತೆ. ಫುಲ್ ಹೆಣ್ಣು ನೋಡ್ತಾ ಇದ್ರು. ಯಾವಾಗೂ ಹಿಂಗೆ ಆಂಟಿ, ಹೇಳಿ ನಿನ್ಗೆ ಹೇಳ್ದೆ, ನಾನೇನು ಬೇರೆಯವ್ರಿಗೆ ಹೇಳಿದ್ನಾ? ನನಗೆ ಬೇರೆಯವರೆಲ್ಲ ಮೆಸೇಜ್ ಮಾಡ್ತಾರೆ ಆಂಟಿ. ಅವಾಗ ಒಪ್ಕೊಳ್ಳೋ, ಅವ್ರನ್ನೂ ಒಪ್ಕೋತಾ ಇಲ್ಲ, ಯಾರನ್ನೂ ಒಪ್ಕೋತಾ ಇಲ್ಲ. ಈ ಅಪ್ಪ ಮಾಡೋ ಕೆಲ್ಸದಿಂದ ಆಂಟಿ. ಅವಾಗಾದ್ರೂ ಮೆಸೇಜ್ ಮಾಡ್ತಾರೆ, ಅವಾಗಾದ್ರೂ ಯಾರನ್ನಾದ್ರೂ ನೋಡಿ ಚೆನ್ನಾಗಿರೋರ್ನ ಒಪ್ಕೊಳ್ಳಿ. ಬರ್ಲೇ ಇಲ್ಲ ಅಂದ್ರೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ನಮ್ಮ ಅಮ್ಮ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ, ಈ ವಯ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ನಾವು ಹಂಗೆ ಅನ್ಕೋತಾ ಇದೀವಿ, ಅವ್ರ ಅಮ್ಮನೂ ಹಂಗೆ ಅನ್ಕೋತಾವ್ರೆ. ಇಲ್ಲ ಅಂದ್ರೆ ಅಲ್ಲಿ ತಗೊಂಬಂದ್ಬಿಡು ಮಚ್ಚ, ಪೆನ್ನು ನಾವೇ ಬರ್ದ್ಬಿಡೋಣ ಇವಾಗ. ಹಿಂಗೆ ಎದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಮೊನ್ನೆ ಯಾರೋ ಜ್ಯೋತಿಷಿ ಕೇಳಿದೆ, ಕೂದಲು ಕಟ್ ಮಾಡಿಸಿದ್ರೆ ಬರ್ತಾರೆ ಅಂದ್ರು. ಹಿಂಗೆ ಆಂಟಿ ಬರೀ ಇಂಥವೇ ಹೇಳೋದು. ಇವ್ರು ನಮ್ಮ ಮಾಮ ಹೊಟ್ಟೆ ರಾಮಣ್ಣ ಅಂತ. ಹೂನಪ್ಪ, ಅವ್ರ ಹೆಸ್ರೇ ಅದು ಅಲ್ಲೋಡ, ನಿಜವಾಗ್ಲು ಅವ್ರು ನಿಮ್ಮವ. ನನಗೆ ಭಯ ಭಕ್ತಿ ಹಿಂಗಿಲ್ಲ. ಹೆಂಗೆ
ಇವ್ರೇನು ಕಮ್ಮಿನಾ? ಅವ್ರ ಥರನೇನಾ? ಹ್ಞೂ ನೋಡಿ ಹೆಂಡ್ತಿನೇ ಬಾಯಿ ಬಿಟ್ಟಕ್ಕೆ ಹೋದ್ರು ಪಾಪ ಬಾಯಿ ಬಿಡ್ಲಿಲ್ಲ. ಇಲ್ಲ ನಿಜ. ಗೈಸ್ ಬಿಲ್ ಬಂತು. ಬಿಲ್ ಎಷ್ಟಾಗಿದೆ ಅಂದರೆ 24,376 ರೂಪಾಯಿ. ಆ್ಯಕ್ಚುಲಿ 27,654 ರೂಪಾಯಿ ಆಗಿದೆ. ಸೊ ಸರ್ವಿಸ್ ಚಾರ್ಜ್ ತೆಗೆದು ಡಿಸ್ಕೌಂಟ್ 15% ಕೊಟ್ಟು ಡಿಸ್ಕೌಂಟ್ 5,000 ಕೊಟ್ಟವ್ರೆ ನನಗೆ ಅಂತ. ಸೊ ಇಷ್ಟಾಗಿದೆ ನೋಡಿ. ಆದರೂ ನನ್ನ ಫೇವ್ರೇಟ್ ಜಾಗ ಗೈಸ್. ಏನೋ ಒಂಥರ ಖುಷಿ ನನಗೆ. ಎಲ್ಲೋಯ್ತಾ ಇದ್ದೀವಿ ನಮ್ಮ ಹುಡುಗ ನೋಡಿ ಎಷ್ಟು ಕೇಕ್ ತೊಗೊಂಡು 1 2 3 ಕೇಕ್ ಆಯ್ತು. ಓಕೆ ಗೈಸ್, ನಾವು ಅಮ್ಮನ ಬರ್ತಡೇ ಮಾಡಬೇಕು ಅಂತ ಒಂದು ಏನು ಆಸೆ ಇತ್ತು ಅದನ್ನು ಫೈನಲಿ ಈಡೇರಿಸ್ಕೊಂಡ್ಬಿಟ್ಟೆ. ಸೊ ಇವಾಗ ಮುಗಿಸ್ಕೊಬಂದು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ವಿಸ್ಕಿ ಮಗ ನೋಡಿ ಯಾವ ಥರ ಆಗಿದ್ದಾನೆ ವಿಸ್ಕಿ ಮಗ. ಓನು ವಿಸ್ಕಿ ಮಗ ಇವ್ನಿಗೆ ಯಾಕೆ ಈ ಥರ ಹೇರ್ ಕಟ್ ಮಾಡಿಸಿರೋದು ಅಂತ ಹೇಳಿದ್ರೆ ಗೈಸ್, ಫುಲ್ಲು ನಾಟ್ಸ್ ಆಗ್ಬಿಟ್ಟಿತ್ತು. ಸೊ ಅವ್ರು ಹೇಳಿದ್ರು ಸರ್ ಏನು ಮಾಡೋಕ್ಕೂ ಆಗಲ್ಲ ಇದು ಅಂತೇಳಿ. ಸೊ ನಾನೇ ಜಾತ್ರೆ ಥರ ಇರಲಿ ಅಂತ ಹೇಳ್ಬಿಟ್ಟು ಕಲರ್ ಹಾಕಿ ಯಾವ್ದಾದ್ರು ಒಂದು ಚೆನ್ನಾಗಿರೋ ಕಲರ್ ನಿಮ್ಗೆ ಇಷ್ಟ ಬಂದಿದೆ ಹಾಕಿ ಅಂತ ಹೇಳಿದೆ. ಅವ್ರು ಆರೆಂಜ್ ಹಾಕಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿವಸ ಒಂದು 2-3 ಮಂತ್ಸ್ ಹೋಗ್ತಾ ಇದ್ದಂಗೆ ಕೂದಲು ಬರ್ತಾ ಇದ್ದಂಗೆ ಇನ್ನೊಂದು ಸರಿ ಪ್ರಾಪರ್ ಹೇರ್ ಕಟ್ ಮಾಡಿಸ್ತೀನಿ ಮುಕ್ಕುನೇ. ಆವಾಗ ಇನ್ನೂ ಸಖತ್ತಾಗಿ ಕಾಣಿಸ್ತಾನೆ ಗೈಸ್. ಆದರೂ ಸಖತ್ತಾಗಿ ಮಾಡಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಸ್ವಲ್ಪನಾದರೂ ಬಿಟ್ಟು ಅವ್ರು 0 ಮಾಡಲೇಬೇಕು ಸರ್ ಅಷ್ಟು ನಾಟ್ಸ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಹಂಗೋ ಹಿಂಗೋ ಸ್ವಲ್ಪ ಮಾಡಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ಒಂದು 2-3 ತಿಂಗಳು ಟೈಮ್ ತೊಗೊಂಡು, ಹೆಂಗಿದ್ರು ಮಳೆ ಇರ್ತಾನಲ್ವಾ, 2-3 ತಿಂಗಳು ಟೈಮ್ ತೊಗೊಂಡು ಅದಾದಮೇಲೆ ನೀಟಾಗಿ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಾಗ ನೀಟಾಗಿ ಇವ್ನು ಹೆಂಗೆ ಕಾಣಿಸ್ತಾನೆ ಟೆಡಿ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಾಗ ಹೆಂಗೆ ಕಾಣಿಸ್ತಾನೆ ನನ್ನ ತೋರಿಸ್ತೀನಿ. ಸೊ ಹಂಗಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.